ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹೊಳೆ ನೀರಿಗೆ ದೊಣೆ ನಾಯಕನ ಅಪ್ಪಣೆ ಬೇಕಾ? ಈ ಗಾದೆ ಮಾತನ್ನು ನೀವು ಕೂಡ ಕೇಳಿರ್ತೀರಿ. ಈಗ ಇದೇ ಮಾತನ್ನ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹೇಳ್ತಾ ಇದೆ, ಅದು ಕೂಡ ಮೇಕೆದಾಟು ವಿಷಯದಲ್ಲಿ. ಇಲ್ಲಿವರೆಗೆ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಡ್ಲಿ, ಆಮೇಲೆ ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇದು ಒಂಥರ ಶಾಕಿಂಗ್ ವಿಷಯ. ಈಗ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಮಿಳುನಾಡಿನ ಮುಖ್ಯಮಂತ್ರಿ ಜೊತೆ ಮಾತುಕತೆ ನಡೆಸುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸ್ವತಃ ವಿಜಯ್ ಕೂಡ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಮೇಕೆದಾಟು ಡ್ಯಾಂ ಯೋಜನೆ ಹಾಗೂ ಇನ್ನಿತರ ವಿಷಯಗಳನ್ನ ಚರ್ಚಿಸೋದಕ್ಕೆ ಬೆಂಗಳೂರಿಗೆ ಬರುವುದಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಮೇಕೆ ದಾಟೋದಿಕ್ಕೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಗುತ್ತಾ? ಇದು ಕೇಂದ್ರ ಹೇಳಿದಷ್ಟು ಈಸಿಯಾಗಿ ನಡೆದು ಹೋಗೋ ಕೆಲಸನ? ಇನ್ನು ಈಗ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ರಾಜ್ಯಕ್ಕೆ ಕೊಡ್ತಾ ಇರೋ ಶಾಕ್ ಆದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ತಲೆದೋರ್ತಾ ಇದೆ. ಎಲ್ನಿನೋ ಎಫೆಕ್ಟ್ನಿಂದ ಮಳೆ ಸರಿಯಾಗಿಲ್ಲ. ಹೊಲಗಳಲ್ಲಿ ಮೊದಲ ಸುತ್ತಿನ ಬಿತ್ತನೆ ನಡೆದಿದೆ, ಆದರೆ ಬಿತ್ತಿದ ಬೀಜ ಮೊಳಕೆಯ ಹಂತದಲ್ಲೇ ಒಣಗೋಗಿದೆ. ಇಂಥ ಹೊತ್ತಲ್ಲಿ ನೀರಿನ ಸಂಗ್ರಹದ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಮೇಕೆದಾಟು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ಮೇಕೆದಾಟು ಹೆಸರು ಹೇಳಕೊಂಡು ಪಾದಯಾತ್ರೆ ಮಾಡಿದ್ದವರೇ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ 3 ವರ್ಷಗಳಿಂದಲೂ ಅವರು ಉಪಮುಖ್ಯಮಂತ್ರಿಯಾಗಿ ಕೂಡ ಇದ್ರು, ಆದ್ರೆ ಮೇಕೆ ಮಾತ್ರ ದಾಟಲಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಬಳಕೆಯಾದ ಮೇಕೆದಾಟು ಬಗ್ಗೆ ಈಗ ಕಾಂಗ್ರೆಸ್ ನಾಯಕರ ಬಾಯಿಗಳು ಮುಚ್ಚೋಗಿವೆ. ಅವರು ಬಿಡದಿ ಅನ್ನೋ ಕಮರ್ಷಿಯಲ್ ಯೋಜನೆಯ ಕಡೆಗೆ ಹೆಚ್ಚು ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಜನರಿಂದ ಕೇಳಿ ಬರೋದಕ್ಕೆ ಶುರುವಾಗಿವೆ. ಮತ್ತೊಂದು ಕಡೆ ಮೇಕೆ ದಾಟ್ತಿಲ್ಲ ಯಾಕೆ ಅಂತ ಬಿಜೆಪಿ ಜನತಾದಳಗಳು ಪ್ರಶ್ನೆ ಮಾಡೋದು, ಕೇಂದ್ರದಿಂದ ಅನುಮತಿಯನ್ನ ನೀವು ತಂದು ಕೊಡಿ, ನಾವು ಕಟ್ಟದೇ ಇದ್ರ ಆಗ ಕೇಳಿ ಅಂತ ಕಾಂಗ್ರೆಸ್ ಹೇಳೋದು, ಇದೆಲ್ಲ ನಡೀತಾ ಇತ್ತು. ಆದ್ರೆ ತಮಿಳುನಾಡು ಮಾತ್ರ ಯಾವುದೇ ಕಾರಣಕ್ಕೂ ಡ್ಯಾಂ ನಿರ್ಮಾಣ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಘಂಟಾ ಘೋಷವಾಗಿ ಹೇಳ್ತಾ ಬರ್ತಲೇ ಇತ್ತು. ಮಜಾ ಅಂದ್ರೆ ತಮಿಳುನಾಡಲ್ಲಿ ಈ ಹಿಂದಿನ ಸರ್ಕಾರದ ಜೊತೆ ಹಾಗೆ ಈಗಿರೋ ಹೊಸ ಸರ್ಕಾರದ ಜೊತೆ ಕೂಡ ಕಾಂಗ್ರೆಸ್ನ ಮೈತ್ರಿ ಇದೆ. ನಮ್ಮಲ್ಲೂ ಕಾಂಗ್ರೆಸ್ ಸರ್ಕಾರನೇ ಇದೆ. ಸೊ ತಮಿಳುನಾಡು ಸರ್ಕಾರದ ಮನವೊಲಿಸಿ ಇಬ್ಬರೂ ಸೇರಿ ಅಲ್ಲೊಂದು ಡ್ಯಾಮ್ ಅನ್ನ ಕಟ್ಟೋ ಬಗ್ಗೆ ಒಂದು ನಿರ್ಣಯಕ್ಕೆ ಬರಬಹುದು. ಆದ್ರೂ ಅಂಥ ಲಕ್ಷಣಗಳೇನು ಕಾಣ್ತಾ ಇಲ್ಲ. ನಾವು ಕಟ್ಟೆ ತೀರ್ತೀವಿ ಅಂತ ಇವರು ಅಬ್ಬರಿಸೋದು, ಅದು ಹೆಂಗ್ ಕಟ್ತೀರಿ ಕಟ್ಟಿ ನೋಡೋಣ ಅಂತ ಅವರು ಬೊಬ್ಬಿರಿಯೋದು, ಈ ರಾಜಕೀಯದ ನಾಟಕಗಳನ್ನು ನೋಡಿ ಎರಡೂ ರಾಜ್ಯಗಳ ಜನ ಮಜಾ ತಗೊಳ್ಳೋದು ಬಿಟ್ರೆ ಇಲ್ಲಿವರೆಗೆ ಮೇಕೆದಾಟು ವಿಷಯದಲ್ಲಿ ಯಾವ ಬೆಳವಣಿಗೆಗಳು ಆಗಿರಲಿಲ್ಲ. ಇನ್ನು ಈಗ ಕೇಂದ್ರ ಸರ್ಕಾರ ಈ ನಾಟಕಕ್ಕೆ ಸ್ವಲ್ಪ ಮಸಾಲೆಯನ್ನು ಕೂಡ ಸೇರಿಸಿದೆ. ಕೇಂದ್ರ ಸರ್ಕಾರ ಈಗ ಹೇಳಿರೋ ಮಾತು ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬರೋ ಹಾಗೆ ಮಾಡುತ್ತಾ, ಅಥವಾ ಅವರು ರಾಜ್ಯ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಮಾತ್ರ ಈ ಮಾತುಗಳನ್ನ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಇಲ್ಲಿ ಕೇಂದ್ರ ಸಚಿವರು ಈ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋ ಮೊದಲು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಮತ್ತೆ ಕಾವೇರಿ ಕಿಚ್ಚು ಹೊತ್ಕೊಳ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಗೆಳೆಯರ, ಇತ್ತೀಚೆಗೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ನೀರನ್ನ ಮಿತವಾಗಿ ಬಳಸಿ ಅಂತ ಹೇಳಿತು. ಹಾಗೆ ಇದೇ 28ನೇ ತಾರೀಕು ನೀರು ಹಂಚಿಕೆಯ ಬಗ್ಗೆ ಮಾತುಕತೆಗಳನ್ನು ನಡೆಸೋದಾಗಿ ಹೇಳಿತು. ಅದರಂತೆ ಇವತ್ತು CWC ಸಭೆ ನಡೆದಿದೆ. ಸಭೆಯಲ್ಲಿ ಪ್ರತಿದಿನ 3,500 ಕ್ಯೂಸೆಕ್ನಷ್ಟು ನೀರನ್ನ ಒಟ್ಟು 15 ದಿನಗಳ ಕಾಲ ತಮಿಳುನಾಡಿಗೆ ಬಿಡಿ ಅಂತ ಕರ್ನಾಟಕಕ್ಕೆ ಆದೇಶವನ್ನು ಕೊಡಲಾಗಿದೆ. ಈ ಮೂಲಕ ತಮಿಳುನಾಡಿಗೆ 4 TMC ಅಷ್ಟು ನೀರು ಹರಿಬೇಕು. ಆದರೆ ಈ ಆದೇಶ ರೈತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಮಗೆ ನೀರಿಲ್ಲ, ಇನ್ನು 4 TMC ಅಷ್ಟು ನೀರು ಬಿಟ್ರೆ ನಾವೇನು ಕುಡಿಬೇಕು ಅಂತ ನಮ್ಮ ಜನ ಕೇಳ್ತಾ ಇದ್ದಾರೆ. ಒಂದು ವೇಳೆ ಈಗೇನಾದ್ರೂ ಸರ್ಕಾರ ನೀರನ್ನ ಹರಿಸಿದ್ದೆ ಆದ್ರೆ ಅಲ್ಲಿ ದೊಡ್ಡ ಪ್ರಮಾಣದ ಕಿಚ್ಚು ಹೊತ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಇಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಇನ್ನು ಈ ಮೇಕೆದಾಟು ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಕೂಡ ಹಗ್ಗ ಜಗ್ಗಾಟ ನಡೀತಲೇ ಬರ್ತಾ ಇತ್ತು. ರಾಜ್ಯದ ನಾಯಕರು ಕೇಂದ್ರದ ಮೇಲೆ ಹೊಣೆ ಹೊರಿಸಿ ಕೇಂದ್ರ ನಮಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನೋ ಮಾತು ಹೇಳೋದಕ್ಕೆ ಶುರು ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಆ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ತಮಿಳುನಾಡು, ಪಾಂಡಿಚೇರಿ, ಕೇರಳ ಮತ್ತು ಕರ್ನಾಟಕಗಳ ನಡುವೆ ನೀರಿನ ಹಂಚಿಕೆಯ ವಿಷಯವಾಗಿ ಜಟಾಪಟಿ ನಡೀತಲೇ ಇತ್ತು. ತಮಿಳುನಾಡಂತೂ ಸಿಕ್ಕಾಗೆಲ್ಲ ಕರ್ನಾಟಕದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇತ್ತು. ಈಗಲೂ ಕೂಡ ತಮಿಳುನಾಡಿನ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಎ ರಾಮದಾಸ್ ಮೇಕೆದಾಟು ಬಗ್ಗೆ ಕೇಂದ್ರ ಜಲಶಕ್ತಿ ಇಲಾಖೆಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಜಲಶಕ್ತಿಯ ರಾಜ್ಯ ಖಾತೆ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ಕರ್ನಾಟಕದ ಪಾಲಿಗೆ ಬಹುದೊಡ್ಡ ಗೆಲುವಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಅದರಲ್ಲಿ ಚೌಧರಿ 2018ರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖ ಮಾಡಿದ್ದಾರೆ. ಅವತ್ತು ಸುಪ್ರೀಂ ಕೋರ್ಟ್ ನದಿ ನೀರು ಹಂಚುವ ಸಂದರ್ಭದಲ್ಲಿ ಹೇಳಿರೋ ಹಾಗೆ ಕಾವೇರಿ ನದಿಯ ಮೇಲೆ ಯಾವುದೇ ಆಣೆಕಟ್ಟನ್ನ ಕಟ್ಟುವುದಕ್ಕೆ ಕರ್ನಾಟಕ ಸ್ವತಂತ್ರವಾಗಿದೆ. ಅಲ್ಲಿ ತಮಿಳುನಾಡಿಗೆ ಬಿಡಬೇಕಾದಷ್ಟು ನೀರನ್ನ ಬಿಡಬೇಕಷ್ಟೇ. ಅದನ್ನ ಬಿಟ್ಟು
ಕೇರಳ, ತಮಿಳುನಾಡು ಹಾಗೂ ಪುದುಚೇರಿಗಳಿಂದ ಯಾವುದೇ ಅನುಮತಿಯ ಅಗತ್ಯ ಕರ್ನಾಟಕಕ್ಕಿಲ್ಲ ಅಂತ ಸುಪ್ರೀಂ ಕೋರ್ಟೇ ಹೇಳಿದ ಮೇಲೆ ಕರ್ನಾಟಕಕ್ಕೆ ಯಾರ ಅನುಮತಿ ಯಾಕೆ ಬೇಕು ಅನ್ನೋ ತರ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ವಕೀಲರನ್ನ ನೇಮಕ ಮಾಡಿಕೊಂಡಿದೆ. ಒಂದು ಲೀಗಲ್ ಪ್ಯಾನಲ್ ಅದಕ್ಕಾಗಿ ಇದೆ. ಅವರಿಗಾಗಿ ನಮ್ಮ ಬೊಕ್ಕಸದಿಂದ ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡಲಾಗ್ತಾ ಇದೆ. ಇಷ್ಟಾದರೂ ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಅದನ್ನು ವ್ಯಾಖ್ಯಾನಿಸುವುದರಲ್ಲಿ, ಅರ್ಥ ಮಾಡಿಕೊಳ್ಳುವುದರಲ್ಲಿ ರಾಜ್ಯ ವಿಫಲವಾಗಿತ್ತು. ಅದನ್ನು ಕೇಂದ್ರದ ಸಚಿವರೊಬ್ಬರು ಸದನದಲ್ಲಿ ಹೇಳಬೇಕಾಗಿ ಬಂದಿದೆ ಅನ್ನೋದಿದೆಯಲ್ಲ, ಇದು ನಿಜಕ್ಕೂ ವಿಪರ್ಯಾಸನೇ. ಹಾಗಂತ ನಮ್ಮ ಸರ್ಕಾರಕ್ಕಿದು ಮೊದಲು ಗೊತ್ತಿರಲಿಲ್ಲ ಅಂತಲ್ಲ, ಆದರೆ ತಮಿಳುನಾಡಿನ ಮೈತ್ರಿಯನ್ನ ಭಂಗ ಮಾಡಿಕೊಳ್ಳುವ ಇಚ್ಛಾಶಕ್ತಿಯ ಕೊರತೆ ಇತ್ತು ಅಷ್ಟೇ. ಇನ್ನು ಈ ಬಗ್ಗೆ 2019ರಲ್ಲಿ ರಾಜ್ಯ ಸರ್ಕಾರ ವಿಸ್ತೃತ ಯೋಜನಾ ವರದಿಯೊಂದನ್ನು ಕೇಂದ್ರಕ್ಕೆ ಸಲ್ಲಿಸಿತ್ತು. ಆದರೆ ಆಯೋಗದ ಮಾರ್ಗಸೂಚಿ ಮತ್ತು ಕಾವೇರಿ ನ್ಯಾಯಮಂಡಳಿಯ ತೀರ್ಪಿನ ರೀತಿಯಲ್ಲಿ ಹೊಸ DPR ಅನ್ನ ಕಳುಹಿಸಿಕೊಡಿ ಅಂತ ಅದನ್ನ ವಾಪಸ್ ಕಳುಹಿಸಲಾಯಿತು ಅನ್ನೋ ಮಾಹಿತಿಯನ್ನು ಕೂಡ ಕೇಂದ್ರ ಸಚಿವರು ಕೊಟ್ಟಿದ್ದಾರೆ. ಹೀಗಾಗಿ ಇನ್ನು ಮುಂದೆ ಕೇಂದ್ರ ನಮಗೆ ಒಪ್ಪಿಗೆ ಕೊಡ್ತಿಲ್ಲ ಅನ್ನೋ ಮಾತನ್ನ ರಾಜ್ಯ ಸರ್ಕಾರ ಹೇಳೋ ಹಾಗಿಲ್ಲ. ಹೀಗಾಗಿನೇ ಈ ಉತ್ತರ DK ಶಿವಕುಮಾರ್ ಅವರ ಪಾಲಿಗೆ ಕಗ್ಗಂಟಾಗ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇರೋದು ಅಂದ್ರೆ, ಈ ಮೇಕೆದಾಟು ಯೋಜನೆಗೆ ಅತಿ ಹೆಚ್ಚು ಆಸಕ್ತಿಯನ್ನ ತೋರಿದ್ದೇ DK ಶಿವಕುಮಾರ್. ಈ ಯೋಜನೆಯನ್ನ ಮಾಡ್ತೀನಿ ಅಂತ ತೊಡೆ ತಟ್ಟಿದ್ದವರು ಅವರೇನೆ. ಹಾಗಂತ ಬೇರೆ ಸರ್ಕಾರಗಳು ಈ ಬಗ್ಗೆ ಮಾತಾಡಿರಲಿಲ್ವಾ? ಸಾಕಷ್ಟು ಬಾರಿ ಈ ಬಗ್ಗೆ ಮಾತುಗಳು ಕೇಳಿ ಬಂದವು, ಆದ್ರೆ ಮನಸ್ಸು ಎಷ್ಟರ ಮಟ್ಟಿಗಿತ್ತೋ ಗೊತ್ತಿಲ್ಲ. ಆದರೆ ತಮಿಳುನಾಡು ಮಾತ್ರ ಕಾವೇರಿ ವಿಷಯದಲ್ಲಿ ಯಾವುದೇ ರಾಜಿಗೆ ಸಿದ್ಧ ಇಲ್ಲ ಅನ್ನೋದನ್ನ ಪದೇ ಪದೇ ಸ್ಪಷ್ಟಪಡಿಸ್ತಾ ಬರ್ತಾ ಇತ್ತು. ಇನ್ನು ಇತ್ತೀಚೆಗೆ ಕೂಡ ಕಾವೇರಿ ನ್ಯಾಯಾಧಿಕರಣದ ಮುಂದೆ ತಮಿಳುನಾಡಿನ ಪ್ರತಿನಿಧಿಗಳು ಕರ್ನಾಟಕ ನಮಗ್ ಬಿಡಬೇಕಾದ ನೀರನ್ನ ಬಿಡ್ತಾ ಇಲ್ಲ ಅನ್ನೋ ದೂರನ್ನು ಕೊಟ್ಟರು. ಆದ್ರೆ ನ್ಯಾಯಮಂಡಳಿ ಸದ್ಯಕ್ಕೆ ಈ ಬಾರಿ ನೀರನ್ನ ಬೆಳೆಗಳಿಗೆ ಬಳಸೋದಿಕ್ ಹೋಗಬೇಡಿ, ಮಳೆ ಇಲ್ಲ, ಆ ನೀರನ್ನ ಕುಡಿಯೋದಿಕ್ಕೆ ಮಾತ್ರ ಬಳಸಿ ಅಂತ ಹೇಳ್ತು. ಸೊ ನೀರು ಹಂಚಿಕೆ ಅನ್ನೋದು ಕಗ್ಗಂಟಾಗಬಹುದು ಅನ್ನೋದನ್ನ ಅರ್ಥ ಮಾಡಿಕೊಂಡ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕದ ತಮ್ಮ ಕೌಂಟರ್ ಪಾರ್ಟ್ ಜೊತೆ ಮಾತುಕತೆಗಳನ್ನು ನಡೆಸುವುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ಅವರು ಆಗಸ್ಟ್ ಮೊದಲ ವಾರದಲ್ಲಿ ಬೆಂಗಳೂರಿಗೆ ಬರೋರಿದ್ದಾರೆ. ಇನ್ನು ಈ ವಿಷಯವನ್ನ DK ಶಿವಕುಮಾರ್ ಕೂಡ ಸ್ವಾಗತಿಸಿರೋದಲ್ಲದೆ ಮೇಕೆದಾಟು ವಿಷಯದ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಆ ಭೇಟಿಗೂ ಮುನ್ನ ಕೇಂದ್ರದ ಹೇಳಿಕೆ ಹೊರಬಿದ್ದಿದೆ. ಇನ್ನು ಈಗಲೂ ಕೂಡ ನಾವು ಡ್ಯಾಮ್ ಕಟ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳೇನು ಹೇಳ್ತಾ ಇಲ್ಲ. ಬದಲಿಗೆ ಕೇಂದ್ರ ಸರ್ಕಾರದ ಸಚಿವರ ಮಾತುಗಳಿಗೆ DK ಶಿವಕುಮಾರ್ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನೇ ಕೇಂದ್ರ ಮತ್ತೆ ನಮಗೆ ತಿರುಗಿಸಿ ಹೇಳ್ತಾ ಇದೆ ಅನ್ನೋದು DK ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಮೊದಲೇ ಸುಪ್ರೀಂ ಕೋರ್ಟ್ ಈ ಮಾತನ್ನು ಹೇಳಿತ್ತು ಅಂದ ಮೇಲೆ ಕೇಂದ್ರದ ಅನುಮತಿಗಾಗಿ ಕಾಯ್ತಾ ಕೂತಿದ್ಯಾಕೆ? ಇದು ಕಾವೇರಿ ತೀರದ ಜನರ ಪ್ರಶ್ನೆ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನ ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಆಗಸ್ಟ್ 14, 15 ಮತ್ತು 16ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಇಲ್ಲಿ ಮೇಕೆದಾಟು ಯೋಜನೆಯ ಬಗ್ಗೆ ನೋಡೋದಾದ್ರೆ, ಇದು ಸುಮಾರು 9,000 ಕೋಟಿ ರೂಪಾಯಿಗಳ ಯೋಜನೆ. ಈ ಡ್ಯಾಮ್ ಅನ್ನು ಕಟ್ಟೋದಕ್ಕೆ 551 ಹೆಕ್ಟೇರ್ ಕಾಡು ನಾಶ ಆಗುತ್ತೆ. ಇದು ಕಾವೇರಿ ವನ್ಯಜೀವಿ ವಲಯದಲ್ಲಿರೋ ಮೇಕೆದಾಟು ಬಳಿ ನಿರ್ಮಾಣ ಆಗ್ತಾ ಇದ್ದು, ಇಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಸ್ವಲ್ಪ ಮಟ್ಟಿಗೆ ಕಾಡು ನಾಶ ಆದ್ರೂ ಜನಕ್ಕೆ ಕುಡಿಯುವ ನೀರನ್ನ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಮೇಕೆದಾಟು ಕರ್ನಾಟಕದಲ್ಲಿನ ಒಂದು ಸುಪ್ರಸಿದ್ಧ ಪ್ರವಾಸಿ ಸ್ಥಳ. ಇದು ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಸಂಗಮವಾಗುವ ಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿದೆ. ಕಲ್ಲು ಬಂಡೆಗಳ ನಡುವೆ ರಭಸವಾಗಿ ತಮಿಳುನಾಡಿನತ್ತ ಮುನ್ನುಗ್ಗುವ ಕಾವೇರಿ ನದಿ ಇಲ್ಲಿನ ಪರಿಸರಕ್ಕೆ ರುದ್ರ ರಮಣೀಯತೆಯನ್ನು ಕೂಡ ಕೊಡ್ತಾ ಇದ್ದಾಳೆ. ಈ ಮೇಕೆದಾಟು ಬೆಂಗಳೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿದ್ದು ರಾಮನಗರ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಗಡಿಯಲ್ಲಿದೆ. ಇಂಥ ಸ್ಥಳದಲ್ಲಿ ಡ್ಯಾಮ್ ನಿರ್ಮಾಣ ಆದರೆ ಪ್ರಾಕೃತಿಕ ಸೌಂದರ್ಯಕ್ಕೆ ಕೂಡ ಕುತ್ತು ಬರಲಿದೆ ಅನ್ನೋ ಮಾತುಗಳು ಇಲ್ಲಿ ಕೇಳಿ ಬಂದವು. ಆದರೆ
ಕಾವೇರಿ ನದಿಗೆ ಸಮಾನಾಂತರ ಡ್ಯಾಮ್ ಒಂದನ್ನ ನಿರ್ಮಾಣ ಮಾಡೋದಕ್ಕೆ ಇದೊಂದೇ ಸೂಕ್ತ ಸ್ಥಳ. ಇಲ್ಲಿ ಆಗದೇ ಇದ್ರೆ ಮತ್ತೆಲ್ಲೂ ಕೂಡ ಇದಕ್ಕಿಂತಲೂ ಅತ್ಯುತ್ತಮವಾದ ಸ್ಥಳ ಇಲ್ಲ ಅನ್ನೋ ಕಾರಣದಿಂದ ಮೇಕೆದಾಟನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಡ್ಯಾಮ್ ಅಲ್ಲಿ 67 TMC ಅಷ್ಟು ನೀರನ್ನ ಶೇಖರಿಸಬಹುದು. ಇದರಿಂದ ಬೆಂಗಳೂರು ಸೇರಿದಂತೆ ಮೈಸೂರು, ಕರ್ನಾಟಕದ ಭಾಗದ ಸಾಕಷ್ಟು ಜಿಲ್ಲೆಗಳ ಜನರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಅಲ್ಲದೆ ಒಂದಷ್ಟು ಜಮೀನಿಗೆ ಕೂಡ ನೀರಾವರಿಯನ್ನ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಹೀಗಾಗಿ ಕರ್ನಾಟಕ ಈ ಯೋಜನೆಯ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿದೆ. ಇನ್ನು ಮೇಕೆದಾಟು ಡ್ಯಾಮ್ ನಿರ್ಮಾಣ ಆಗಿಬಿಟ್ರೆ ಕರ್ನಾಟಕದಿಂದ ತಮಿಳುನಾಡಿಗೆ ಈಗ ಹರಿತಾ ಇರೋ ನೀರೇನಿದೆ ಅದನ್ನ ಈ ಡ್ಯಾಮ್ ಅಲ್ಲಿ ಕರ್ನಾಟಕ ಶೇಖರಣೆ ಮಾಡಿಟ್ಟುಕೊಂಡು ಬಿಡುತ್ತೆ. ಆಗ ನಮಗೆ ಸಿಗಬೇಕಾದ ಪ್ರಮಾಣದ ನೀರು ಸಿಗೋದಿಲ್ಲ ಅನ್ನೋ ಭಯ ಮತ್ತು ಆತಂಕ ತಮಿಳುನಾಡುದು. ಆದರೆ ಡ್ಯಾಮ್ನ ವಿಶೇಷ ಏನು ಅಂದ್ರೆ ಇಲ್ಲಿಂದ ಪಂಪ್ ಮಾಡಲಾಗುವ ನೀರು ಮಾತ್ರ ಕರ್ನಾಟಕಕ್ಕೆ ಬರುತ್ತೆ. ಉಳಿದಂತೆ ನದಿಗೆ ಸೇರುವ ಪ್ರತಿ ಹನಿ ನೀರು ಕೂಡ ತಮಿಳುನಾಡಿಗೆ ಸೇರ್ತಲೇ ಇರುತ್ತೆ. ಇನ್ನು ಕರ್ನಾಟಕದ ಕಾವೇರಿ ನದಿಯಿಂದ ತಮಿಳುನಾಡಿಗೆ ಬಿಡಬೇಕಾದ ನೀರಿನ ಪ್ರಮಾಣವನ್ನು ಅಳೆಯುವ ಜಾಗ ಇರೋದು ಈ ಡ್ಯಾಮ್ ನಿರ್ಮಾಣವಾಗುವ ಸ್ಥಳದಿಂದ ಮುಂದಕ್ಕೆ. ಸೊ ಕರ್ನಾಟಕ ಪ್ರತಿ ವರ್ಷ 177 TMC ನೀರನ್ನೇನು ತಮಿಳುನಾಡಿಗೆ ಹರಿಸಬೇಕು, ಆ ನೀರನ್ನ ನಿಲ್ಲಿಸೋದಿಕ್ಕೆ ಅಥವಾ ಹರಿಸದೇ ಇರೋದಿಕ್ಕೆ ಸಾಧ್ಯತೆಗಳಿಲ್ಲ. ಡ್ಯಾಮ್ ಇರಲಿ ಇಲ್ಲದೆ ಇರಲಿ ಅಲ್ಲಿ ಅಷ್ಟು ಪ್ರಮಾಣದ ನೀರು ಹರಿತಲೇ ಇರಬೇಕು. ಆದರೆ ಈ 177 TMCಗಿಂತಲೂ ಹೆಚ್ಚಿನ ನೀರೇನು ತಮಿಳುನಾಡಿಗೆ ಹರಿಯುತ್ತೆ ಅದನ್ನ ಕರ್ನಾಟಕ ಸ್ಟೋರ್ ಮಾಡಿಕೊಂಡ್ರೆ ಆ ಹೆಚ್ಚುವರಿ ನೀರು ನಮಗೆ ಸಿಗೋದಿಲ್ಲ ಅನ್ನೋದು ತಮಿಳುನಾಡಿನ ಖ್ಯಾತೆಗೆ ಕಾರಣ. ಹೀಗಾಗಿ ಅವರು ಈ ಪ್ರಾಜೆಕ್ಟ್ಗೆ ಒಪ್ತಾ ಇಲ್ಲ. ಇನ್ನು ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ಹೀಗೆ ಹೇಳ್ತಾ ಇದೆ. ಹೀಗಾಗಿ ನಮಗೆ ಅನುಮತಿ ಬೇಕಿಲ್ಲ ಅಂತ ಕರ್ನಾಟಕ ಅಲ್ಲಿ ಏಕಾಏಕಿ ಡ್ಯಾಮ್ ಕಟ್ಟೋದಕ್ಕೆ ಮುಂದಾದ್ರೆ ತಮಿಳುನಾಡು ಪರಿಸರದ ಕಾರಣವನ್ನು ಕೊಟ್ಟುಕೊಂಡು ನ್ಯಾಯಾಲಯದ ಮೆಟ್ಟಿಲಿರುವ ಅವಕಾಶ ಕೂಡ ಇರುತ್ತೆ. ಹಾಗೆ ತಮಿಳುನಾಡಲ್ಲಿ ಕಾಂಗ್ರೆಸ್ ಮತ್ತು ವಿಜಯ್ ನಡುವೆ ಒಂದು ವೈಮನಸ್ಯಕ್ಕೂ ಇದು ಕಾರಣ ಆಗಬಹುದು. ಅಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನ ಒತ್ತಡಕ್ಕೆ ಇಲ್ಲಿನ ಸರ್ಕಾರ ಒಳಗಾಗಬೇಕಾಗಿ ಬರುತ್ತೆ. ಸೊ ಇಲ್ಲಿ ಮೇಕೆದಾಟು ನಿರ್ಮಾಣ ಆಗಬೇಕು ಅಂದ್ರೆ ಆ ಡ್ಯಾಮ್ ನಿಂದ ತಮಿಳುನಾಡಿಗಾಗೋ ಲಾಭ ಏನು ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸಬೇಕು. ಈ ಹಿಂದಿನ ಸರ್ಕಾರಗಳಲ್ಲಿ ಕಾವೇರಿ ವಿಷಯದಲ್ಲಿ ಸೃಷ್ಟಿ ಮಾಡಿರೋ ಫಾಲ್ಸ್ ಸೆಂಟಿಮೆಂಟ್ಗಳು, ನೆರೇಟಿವ್ಗಳನ್ನ ಬ್ರೇಕ್ ಮಾಡೋ ಕೆಲಸವನ್ನ ವಿಜಯ್ ಸರ್ಕಾರ ಮಾಡೋ ತರ ಅವರಿಗೆ ತಿಳಿ ಹೇಳಬೇಕು. ವಿಜಯ್ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ಮೈತ್ರಿ ಲಾಭ ಏನು ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸಬೇಕು. ಅಲ್ಲಿ ವಿಜಯ್ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ಮೈತ್ರಿ ಮತ್ತು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವರ್ಚಸ್ಸು ಇವೆಲ್ಲ ಕೆಲಸ ಮಾಡಬೇಕು. ಅದು ಸದ್ಯಕ್ಕೆ ಸಾಧ್ಯವಾಗೋ ಮಾತಾ. ಯಾಕೆಂದ್ರೆ ಕಾವೇರಿ ಅನ್ನೋ ಸೆಂಟಿಮೆಂಟ್ಗೆ ವಿಜಯ್ ಕೈ ಹಾಕಿದ್ರೆ ಅಲ್ಲಿನ ಸರ್ಕಾರದ ವಿರುದ್ಧ DMK ಮತ್ತು AIADMKಗಳು ಬೀದಿಗಿಳಿಯುತ್ತವೆ. ಹೀಗಾಗಿನೇ ಮೇಕೆದಾಟು ಮತ್ತು ಆ ಬಗ್ಗೆ ಕೇಂದ್ರ ಕೊಟ್ಟಿರೋ ಹೇಳಿಕೆ ಈಗ DK ಅವರ ಗಂಟಲಲ್ಲಿ ಸಿಕ್ಕಾಕೊಂಡ ಬಿಸಿ ತುಪ್ಪ ಆಗ್ತಾ ಇದೆ. ಇದನ್ನ ಟ್ರಬಲ್ ಶೂಟರ್ ಹೇಗೆ ನಿಭಾಯಿಸಿಕೊಳ್ತಾರೆ, ಈ ಸರ್ಕಾರದ ಅವಧಿಯಲ್ಲಿ ಅಟ್ಲೀಸ್ಟ್ ಮೇಕೆದಾಟು ಯೋಜನೆಯ ಕಾಮಗಾರಿ ಆರಂಭ ಆದ್ರೂ ಆಗತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಕೇಂದ್ರ ಸರ್ಕಾರ ಮೇಕೆದಾಟು ಬಗ್ಗೆ ಹೇಳಿರೋ ಮಾತು ಮತ್ತು ಅದು ಕರ್ನಾಟಕಕ್ಕೆ ತಂದೊಡ್ಡಲಿರುವ ಲಾಭ, ಹಾಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಬೀಳಲಿರುವ ಒತ್ತಡದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.